ಮಾನ್ಯ ಅಧ್ಯಕ್ಷರೇ, ಮಾನ್ಯ ಆರ್.ಎಲ್. ಜಾಲಪ್ಪನವರು ಬಹಳ ದೀರ್ಘಕಾಲ ಸಾರ್ವಜನಿಕ ಬದುಕಿನಲ್ಲಿದ್ದಂಥವ್ರು. ಅವರು ಈಗ ನಮ್ಮನ್ನು ಅಗಲಿದ್ದಾರೆ 97ನೇ ವಯಸ್ಸಿನಲ್ಲಿ. 1925 ಅಕ್ಟೋಬರ್ನಲ್ಲಿ ಅವರು ಜನಿಸಿದ್ದರು. ಈಗ 97ಕ್ಕೆ ಕಾಲಿಟ್ಟಿದ್ದರು. ನಾನು ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ, ಜಾಲಪ್ಪನವರೇ, ನೀವು 100 ವರ್ಷ ಪೂರ್ಣಗೊಳಿಸ್ತೀರಿ ಅಂತ ಹೇಳ್ತಿದ್ದೆ. ಅವ್ರು ಹೇಳ್ತಿದ್ರು ತಮಾಷೆಗೆ, ಬೇಡಪ್ಪ 100 ವರ್ಷ ಬೇಡ, ಕೊನೆಯಲ್ಲಿ ಕಷ್ಟ ಬಂದು ಸಾಯಬಾರದು, ಚೆನ್ನಾಗಿರಲೇ ಸತ್ತೋಗ್ಬಿಡ್ಬೇಕು ಕಣೆಯ ಅಂತ ಹೇಳ್ತಾ ಇದ್ರು. ಬಟ್ ಪಾಪ ಇನ್ನೊಂದು 3 ವರ್ಷಗಳಾಗಿದ್ರೆ 100 ವರ್ಷ ಆಗ್ಬಿಡೋದು. ಅವರು 100 ವರ್ಷ ತುಂಬಿಸಕ್ ಆಗ್ಲಿಲ್ಲ. ಆದ್ರೆ ಅವರು ರಾಜಕೀಯ ಜೀವನ ಇದೆಯಲ್ಲ, ತೆರೆದ ಪುಸ್ತಕದ ರೀತಿ ಇತ್ತು. ಅವರು ಸಹಕಾರಿ ಕ್ಷೇತ್ರದಲ್ಲಿ ಪ್ರಾರಂಭದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದರು. ಜಿಲ್ಲಾ ಕೇಂದ್ರದ ಬ್ಯಾಂಕ್ ಅಧ್ಯಕ್ಷರಾಗಿ, ಸ್ಟೇಟ್ ಲ್ಯಾಂಡ್ ಬ್ಯಾಂಕ್ನ ಅಧ್ಯಕ್ಷರಾಗಿ, ಆಮೇಲೆ ಅಪೆಕ್ಸ್ ಬ್ಯಾಂಕ್ನ ಡೈರೆಕ್ಟರ್ ಆಗಿ, ತಾಲೂಕಾ ಅಭಿವೃದ್ಧಿ ಮಂಡಳಿ ಸದಸ್ಯರಾಗಿ, ಹೀಗೆ ಅವರು ರಾಜಕೀಯ ಜೀವನ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ವ್ಯಾಪಕವಾಗಿತ್ತು ಅವರಿಗೆ. ಆಮೇಲೆ ಅವರು ದೇವರಾಜ ಅರಸರವರನ್ನು ಗುರುತಿಸಿ MLC ಮಾಡಿದ್ದರು, ಮೇಲ್ಮನೆ ಸದಸ್ಯರಾಗಿದ್ದರು. ದೇವರಾಜ ಅರಸರವ್ರ ಜೊತೆಯಲ್ಲೇ ಅವರ ಒಡನಾಟದಲ್ಲಿದ್ದರು, ಅವರ ಫಾಲೋಯರ್ ಆಗಿದ್ದರು. ಅವರ ನಾಯಕತ್ವದಲ್ಲಿ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ರು. ಆಗ ಅಪ್ಪರ್ ಹೌಸ್ನಲ್ಲಿ ಇರುವಾಗಲೇ ಅವರು 83ರಲ್ಲಿ ಶಾಸಕರಾದರು. 83, 85, 89, 94. ಆ ಟೈಮ್ನಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿರುವಾಗ ಸಹಕಾರಿ ರಂಗದ ಸಚಿವರಾಗಿದ್ದರು. ಆಮೇಲೆ ಹೋಮ್ ಮಿನಿಸ್ಟರ್ ಕೂಡ ಆಗಿದ್ದರು. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳದಂತೆ ಹೋಮ್ ಮಿನಿಸ್ಟರ್ ಆಗಿರುವಾಗಲೇ ಸ್ವಲ್ಪ ಅವರಿಗೆ ತೊಂದರೆ ಆಯಿತು. ಅವ್ರ ಮೇಲೆ ಒಂದು ಕೇಸ್ ಆಗಿ, ಆಮೇಲೆ ಕೋರ್ಟ್ನಲ್ಲಿ ಅದರೆಲ್ಲ ಕ್ವಿಟ್ ಆಗಿ ಅವ್ರು ಹೊರಗಡೆ ಬಂದ ಮೇಲೆ ಅದರಿಂದ ಬಂದರು. ಪಾಪ ಬಹಳ ನೋವನ್ನು ಅನುಭವಿಸಿದ್ರು ಆ ಕ್ರಿಮಿನಲ್ ಕೇಸ್ನಲ್ಲಿ. ಒಬ್ಬ ದಕ್ಷ ಪ್ರಾಮಾಣಿಕ ಅಂತಕ್ಕಂಥದ್ದನ್ನ ನಾವು ನೋಡಬೇಕಾದ್ರೆ ಜಾಲಪ್ಪನವರು ಇಂದ ತಿಳ್ಕೋಬೇಕಾಗ್ತದೆ. ಅವ್ರು ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿದ್ರು ಅಂತಂದ್ರೆ, ಅವರು ದೊಡ್ಡ ಕುಟುಂಬ ಅವ್ರದ್ದು, ಜಾಲಪ್ಪನವ್ರದ್ದು. 4 ಜನ ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳು, ದೊಡ್ಡ ಕುಟುಂಬ ಇತ್ತು. ಅವರು MLA ಆಗ ಅಷ್ಟೊತ್ತಿಗೆನೆ ಅವ್ರನ್ನೆಲ್ಲ ಅವ್ರಿಗೆ ಜಮೀನುಗಳು ಕೊಟ್ಬಿಟ್ಟು, ಅವ್ರಿಗೆ ಇದ್ದಂಥ ಜಮೀನುಗಳನ್ನೆಲ್ಲ ಭಾಗ ಮಾಡಿ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ಟಿದ್ರು ಅಷ್ಟೊತ್ತಿಗಾಲೆ ಎಲ್ಲ ಮಕ್ಕಳಿಗೂ. ಒಬ್ಬಳು ಮಾತ್ರ ಕೊನೆಯ ಮಗಳಿಗೆ ಮಾತ್ರ ಕೊನೆಯಲ್ಲಿ ಮಾಡಿದ್ದು, ಇನ್ನು ಬಾಕಿಯವರಿಗೆಲ್ಲ ಮದುವೆ ಮಾಡಿಬಿಟ್ಟಿದ್ರು. ಅವ್ರಿಗೂ ಅವರ ಕುಟುಂಬದವ್ರಿಗೂ ಅವ್ರಿಗೂ ಸಂಬಂಧವೇ ಇರ್ತಿರ್ಲಿಲ್ಲ. ಯಾವತ್ತೂ ಕೂಡ ಕುಟುಂಬದ ಸದಸ್ಯರು ಅವರು ಅಧಿಕಾರದಲ್ಲಿದ್ದಾಗ ಮೂಗು ತೂರಿಸ್ತಕ್ಕಂಥದ್ದು ಅಥವಾ ಅವರಿಗೆ ಯಾವತ್ತೂ ಕೂಡ ಸ್ವಾತಂತ್ರ್ಯ ಕೊಡ್ತಕ್ಕಂಥದ್ದು ನಾನು ನೋಡೇ ಇಲ್ಲ. ನಾನು ಬಹಳ 83ರಿಂದ ದೀರ್ಘವಾಗಿ ನೋಡಿದ್ದೀನಿ, ಅವ್ರ ಹತ್ತಿರದಿಂದ ನೋಡಿದ್ದೀನಿ. ಯಾಕಂದ್ರೆ ಸ್ನೇಹಕ್ಕೆ ಜಾಲಪ್ಪನವ್ರು ಇದ್ದಾರಲ್ಲ, ನನಗೂ ಅವ್ರಿಗೂ ಸುಮಾರು 21 ವರ್ಷ 22 ವರ್ಷ ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಇದ್ದದ್ದು. ಈಗ ನಾನು 75ನೇ ವಯಸ್ಸಿನಲ್ಲಿದ್ದೀನಿ, ಅವ್ರು 97ನೇ ವಯಸ್ಸು. ಅಷ್ಟಾದರೂ ಕೂಡ ಸ್ನೇಹ, ನಾನು ಚಿಕ್ಕವನಾದರೂ ಕೂಡ ಬಹಳ ಆತ್ಮೀಯವಾದಂಥ ಸ್ನೇಹ. ಬಹುಶಃ ನನಗೆ ರಾಜಕೀಯದಲ್ಲಿ ಯಾರಾದರೂ
ಒಬ್ಬ ದೊಡ್ಡ ಹಿತೈಷಿ ಯಾರು ಇದ್ರು ಅಂತಂದ್ರೆ ಅದು ಜಾಲಪ್ಪನವರು. 96ರಲ್ಲಿ ಅವರು ಲೋಕಸಭಾ ಸದಸ್ಯರಾದರು. ದೇವೇಗೌಡರು ಮುಖ್ಯಮಂತ್ರಿ ಆದರು. ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಹಠ ಮಾಡಿದರು. ರಾಮಕೃಷ್ಣ ಹೆಗ್ಡೆ ಅವರಿಗೆ, ಬೊಮ್ಮಾಯಿ ಅವರಿಗೆ, ಜೆ.ಎಚ್. ಪಟೇಲ್ರಿಗೆ ಮತ್ತೆ ದೇವೇಗೌಡರಿಗೆ ಎಲ್ರಿಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲೇಬೇಕು. ಯಾಕಂದ್ರೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಬೊಮ್ಮಾಯಿ ಅವರಾಗಿದ್ದಾರೆ, ದೇವೇಗೌಡರಾಗಿದ್ದಾರೆ, ನಮ್ಮ ಪಕ್ಷದಲ್ಲಿ ಎಲ್ಲ ಮೇಜರ್ ಕಮ್ಯುನಿಟಿಯವರು ಆಗಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ಮುಖ್ಯಮಂತ್ರಿ ಕೊಡಲೇಬೇಕು ಅಂತೇಳಿ ಈಗ ಆ ಸೋಮಣ್ಣ ಈಗ ಅಲ್ಲಿ ಕೂತಿದ್ದಾರೆ. ಈ ಸೋಮಣ್ಣನೂ ರೇವಣ್ಣ ಬಂದಿಲ್ಲ, ರೇವಣ್ಣ ಇಬ್ರೂ ನನಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಸೈನ್ ಮಾಡಿಸಿದ್ರು, MLAಗಳು ಸೈನ್ ಮಾಡಿಸಿದ್ರು. ಅಲ್ವೇನಪ್ಪ ಸೋಮಣ್ಣ, ನೀನು ಬೇರೆ ಕಡೆ ಕೂತ್ಬಿಟ್ಟಿದ್ಯಾ, ನೀನು ಮಾತಾಡೋಗೂ ಇಲ್ಲ. ಸುಮಾರು 87 ಜನರ ಕೈಲಿ ಸೈನ್ ಮಾಡಿಸಿದ್ರು ಇವರು. ಇವರಿಬ್ರು ಸೇರ್ಕೊಂಡು ನಾನು ಡೆಲ್ಲಿನಲ್ಲಿದ್ದೆ. ಡೆಲ್ಲಿಯಿಂದ ಬರೋವರೆಗೆ ನೀರ್ನಿಲ್ಲಪ್ಪ ಆಗಿರ ಕೂತ್ಕ, ಸುಮ್ಮನೆ ಕೂತ್ಕ, ನೀರ್ನಿಲ್ಲ, ನೀನೇ ಎಲ್ಲಿದೆ ಆಗಿರ್ಲಿಲ್ಲ, ಕೂತ್ಕೊಳ್ರಿ. ಅವ್ರು ಸೈನ್ ಮಾಡ್ತಿದ್ದವ್ರು, ಅವ್ರದ್ದು ನೀನೇ ಎಲ್ಲಿದ್ದೆ, ನೀ ಸೈನ್ ಮಾಡಿರ್ಬೋದು, ಗೊತ್ತಿಲ್ಲ ನನಗೆ ಅವ್ರಿದ್ದು ಮಾಡಿದ್ದು. ಅವರಿಬ್ರು ಸೈನ್ ಮಾಡಿಸಿದ್ರು. ನಾನು ಡೆಲ್ಲಿನಲ್ಲಿದ್ದೆ. ಜಾಲಪ್ಪನವ್ರು ಡೆಲ್ಲಿಯಿಂದ ಬಂದ್ಮೇಲೆ ನಾವೆಲ್ಲ ಸೀನಿಯರ್ ಲೀಡರ್ಸ್ಗಳೆಲ್ಲ ಕೂತಿರುವಾಗ ಹಠ ಮಾಡಿದ್ರು. ಎಲ್ಲಿವರೆಗೆ ಹಠ ಮಾಡಿದ್ರು ಅಂತಂದ್ರೆ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡದೆ ಹೋದ್ರೆ ನಾನು ಬೇರೆ ತೀರ್ಮಾನ ಮಾಡಬೇಕಾಗ್ತದೆ ಅನ್ನೋ ಮಟ್ಟಿಗೆ ಹಠ ಮಾಡಿದ್ರು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟೊಂದು ಒಬ್ಬ ಹಿತೈಷಿಗೆ ಅವರು ನಂಬ್ಕೊಂಡಿದ್ದವರಿಗೆ ಸಹಾಯ ಮಾಡಲಿಕ್ಕೆ ಔಟ್ ಆಫ್ ಯು ಹೋಗಿ ಸಹಾಯ ಮಾಡ್ತಕ್ಕಂಥ ಒಂದು ನೇಚರ್ ಅವ್ರಿಗೆ ಇತ್ತು. ನನಗೆಲ್ಲ ಚುನಾವಣೆಗಳಲ್ಲೂ ಕೂಡ ಆರ್ಥಿಕವಾಗಿ ಎಲ್ಲ ರೀತಿ ಸಹಾಯನೂ ಕೂಡ ಮಾಡ್ತಾ ಇದ್ದರು. ರಾಮಕೃಷ್ಣ ಹೆಗ್ಡೆ ಅವರು ಇರುವಾಗ ಒಂದು ಹಿಂದುಳಿದವರ ಸಮಾವೇಶ ನಡೆಯಿತು. ಆ ಹಿಂದುಳಿದವರ ಸಮಾವೇಶ ನಡೆದಾಗ ಒಂದೇ ಒಂದು ಮನವಿ ಏನಪ್ಪ ಜಾಲಪ್ಪನವ್ರದ್ದು ಅಂತಂದ್ರೆ, ಹಿಂದುಳಿದ ಜಾತಿಗಳಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ. ರಾಮಕೃಷ್ಣ ಹೆಗ್ಡೆ ಅವರು ಒಪ್ಕೊಂಡು ಒಂದು ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂತ ಹೇಳೋರು. ಆ ಕಾಲೇಜ್ನಲ್ಲೇ ನಾನು ಒಬ್ಬ ಫೌಂಡರ್ ಟ್ರಸ್ಟಿ ಆಗ. ನಂದೇನು ₹5 ಇಲ್ಲ, ಜಾಲಪ್ಪನವರೇ ಎಲ್ಲ ಮಾಡಿದ್ರು. ಆಗ ಮೆಡಿಕಲ್ ಕಾಲೇಜ್ ಮಾಡಕ್ಕೆ ಅಷ್ಟು ಖರ್ಚು ಬರ್ತಿರ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಜಾಲಪ್ಪನವರೇ ಎಲ್ಲ ದುಡ್ಡು ಎಲ್ಲ ಕಲೆಕ್ಟ್ ಮಾಡಿದ್ದೆಲ್ಲ ಅವ್ರು ಮಾಡಿದ್ರು. ಅದನ್ನ ನನಗೆ ಫೌಂಡರ್ ಟ್ರಸ್ಟಿ ಮಾಡ್ಕೊಂಡಿದ್ರು. ಅವ್ರು ಎಷ್ಟು ನಿಷ್ಠುರವಾದಿ ಅಂತಂದ್ರೆ, ನಾನು ಮುಖ್ಯಮಂತ್ರಿ ಆಗಿದ್ದೆ, ನಾನು ಹೋಗ್ಲೇ ಇಲ್ಲ ಮೀಟಿಂಗ್ಗೆ, ಟ್ರಸ್ಟ್ ಮೀಟಿಂಗ್ ಹೋಗ್ಲೇ ಇಲ್ಲ. ಫೋನ್ ಮಾಡಿದ್ರು ನನಗೆ, ನೋಡಪ್ಪ ನೀನು 3 ಮೀಟಿಂಗ್ ಬರ್ದೇವ್ರೆ, ನಾವು ಟ್ರಸ್ಟಿ ತೆಗೆದಾಕ್ಬಹುದು ಅಂತ ಇದೆ ಟ್ರಸ್ಟ್ನಲ್ಲಿ, ನೀನು ಬಂದಿಲ್ಲ, ಸುಮಾರು ದಿನಗಳಿಂದ ಬಂದಿಲ್ಲ, ನೀನು ತೆಗೆದಾಕಿದ್ದೀನಿ ಅಂತ ಹೇಳ್ಬಿಟ್ರು. ನನಗೆ ಬಹಳ ಆತ್ಮೀಯನಾದ್ರೂ ಕೂಡ ನನ್ನ ಟ್ರಸ್ಟಿನ ತೆಗೆದಾಕ್ಬಿಟ್ರು. ತೆಗೆದೇ ಹಾಕ್ಬಿಟ್ರು, ನೀನು ತೆಗೆದಾಕಿದ್ದೀನಿ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ರು. ಈಗ ನಾನು ಐ ಆಮ್ ನಾಟ್ ಎ ಟ್ರಸ್ಟಿ. ದೇವರಾಜ ಅರಸು ಮೆಡಿಕಲ್ ಕಾಲೇಜು ಟ್ರಸ್ಟ್ ಇದೆಯಲ್ಲ, ಅದ್ರಲ್ಲಿ ನಾನು ಟ್ರಸ್ಟ್ ಎಲ್ಲ ಈಗ ತೆಗೆದಾಕ್ಬಿಟ್ರು ಜಾಲಪ್ಪನವರು. ಆತ್ಮೀಯವಾಗಿ ಸ್ನೇಹವಾಗೇ ಪ್ರೀತಿಯಿಂದಲೇನೆ ನೀನು ತೆಗೆದಾಕಿದ್ದೀನಿ ನೋಡು, ನೀನು ಬಂದಿಲ್ಲ ಮೀಟಿಂಗ್ಗೆ, ಕಾನೂನು ಹೇಳ್ತದೆ ತೆಗೆದಾಕ್ಬೇಕು ಅಂತ ಹೇಳ್ತದೆ, ಅದರಿಂದ ತೆಗೆದಾಕ್ಬಿಟ್ಟಿದ್ದೀನಿ ನಿನಗೆ ಅಂತ. ಆಯ್ತು ಬಿಡಿ, ಕಾನೂನಿನಲ್ಲಿ ತೆಗೆದಾಕ್ಬೇಕು ಅಂತ ಇದೆ, 3 ಮೀಟಿಂಗ್ ತಪ್ಪಿಸ್ಕೊಂಡ್ರೆ ಸತತವಾಗಿ ಅವ್ರನ್ನ ತೆಗಿಬೇಕು ಅಂತ ಇದೆ, ತೆಗೆದ್ಬಿಟ್ರು. ಈಗ ಮತ್ತೆ ನನ್ನ ಮಗನ್ ಮಾಡ್ಕೊಂಡವ್ರೆ, ಮೆಂಬರ್ ಆಗಿ ಟ್ರಸ್ಟಿಯಾಗಿ ಮಾಡ್ಕೊಂಡವ್ರೆ ಇತ್ತೀಚೆಗೆ. ಈಗ ಒಂದು ಮೀಟಿಂಗ್ ಏನೋ ಹೋಗಿದ್ರು, ನನ್ನ ಮಗ ಹೋಗಿದ್ದಾನ ಕಾಣಿಸುತ್ತೆ. ಅಂದ್ರೆ ಅಷ್ಟು ನಿಷ್ಠುರವಾಗಿದ್ರು, ಅಷ್ಟೊಂದು ಪ್ರಾಮಾಣಿಕವಾಗಿದ್ರು. ಮತ್ತೆ ಜನಪರವಾದಂತ ಕಾಳಜಿ ಇದೆಯಲ್ಲ, ಬಹಳ ಅಪರೂಪ. ಅದಕ್ಕೆ ಅವ್ರನ್ನ ಅಪರೂಪದ ರಾಜಕಾರಣಿ ಅಂತ ಕರೀಬೋದು. ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ, ಬಡವರ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ಅಪಾರವಾದಂತ ಕಾಳಜಿ ಇತ್ತು. ಯಾವಾಗಲೂ ಸಾಮಾಜಿಕ ನ್ಯಾಯದ ಪರ ಇರೋರು, ಅದರಲ್ಲಿ ರಾಜಿ ಮಾಡ್ಕೊಳಕ್ ಹೋಗ್ತಿರ್ಲಿಲ್ಲ. ಸಾಮಾಜಿಕ ನ್ಯಾಯ ಬಂದಾಗ ರಾಜಿ ಪ್ರಶ್ನೆನೇ ಇರ್ತಿರ್ಲಿಲ್ಲ.
ಅವರು ಸರ್ಕಾರದಲ್ಲಿ MLA ಆಗಿರಲಿ, MP ಆಗಿರಲಿ, ಮಿನಿಸ್ಟರ್ ಆಗಿರಲಿ, ಯಾವುದೇ ಇರಲಿ ರಾಜಿ ಅಂತೂ ಮಾಡ್ಕೊತಿರ್ಲಿಲ್ಲ. ಯಾಕಂತಂದ್ರೆ ನಾವು ಅವರು ಮಂತ್ರಿ ಇರುವಾಗ ಅಹಿಂದ ಪ್ರಾರಂಭ ಮಾಡಿದ್ದೇ ಅವರು. ಕೋಲಾರದಲ್ಲಿ ಅಹಿಂದ ಹುಟ್ಟಾಕಿದ್ದು ಅವರು. ದ್ವಾರಕನಾಥ್ ಅಂತ ಒಬ್ಬರು ಅಡ್ವೊಕೇಟ್ ಇದ್ದಾರೆ. ಆ ದ್ವಾರಕನಾಥ್ ಮೂಲಕ ಕೋಲಾರದಲ್ಲಿ ಅಹಿಂದ ಅದು ಮೊದಲನೇ ಉದ್ಘಾಟನೆ ಆದದ್ದು ಅಹಿಂದ ಅಲ್ಲಿ ಕೋಲಾರದಲ್ಲಿ. ನಾನು ಉದ್ಘಾಟನೆ ಮಾಡಿದ್ರೆ ಜಾಲಪ್ಪನವರು ಅದನ್ನ ಅಧ್ಯಕ್ಷತೆ ವಹಿಸಿದ್ರು. ಅಲ್ಲಿಂದ ಪ್ರಾರಂಭ ಆದದ್ದು. ಆಮೇಲೆ ನಾನು ಜನತಾದಳದಿಂದ ಎಕ್ಸ್ಪೆಲ್ ಆದ್ಮೇಲೆ ನಾವು ಅಹಿಂದ ಮಾಡಿದ್ವಲ್ಲ, ಹುಬ್ಬಳ್ಳಿನಲ್ಲಿ ಮೊದಲನೇ ಸಮಾವೇಶ ಮಾಡಿದ್ವಲ್ಲ, ಆ ಸಮಾವೇಶದಲ್ಲಿ ನಾನು ಬಂದೇ ಬರ್ತೀನಿ, ನಾನು ಕಾಂಗ್ರೆಸ್ನಲ್ಲಿದ್ದೀನಿ, ನೀನು ಯಾವ ಪಾರ್ಟಿಲಿ ಇಲ್ಲ, ಅಹಿಂದ ಸಮಾವೇಶಕ್ಕೆ ಬಂದೇ ಬರ್ತೀನಿ ಅಂತೇಳಿ ಬಂದು ಭಾಷಣ ಮಾಡಿದ್ರು. ನನ್ನ ಪರವಾಗಿ ಕೆಲವು ಒಳ್ಳೆ ಮಾತುಗಳನ್ನು ಆಡಿದ್ರು. ಬಸವರಾಜ ಬೊಮ್ಮಾಯಿನೂ ಕೂಡ ಬಂದಿದ್ರು ಹುಬ್ಬಳ್ಳಿ ಸಮಾವೇಶಕ್ಕೆ. ಜ್ಞಾಪಕ ಇದೆಯಾ? ಹುಬ್ಬಳ್ಳಿ ಸಮಾವೇಶಕ್ಕೆ ಬಸವರಾಜ ಬೊಮ್ಮಾಯಿನೂ ಕೂಡ ಬಂದಿದ್ರು. ಆಗ JDU-ನಲ್ಲಿ ಇದ್ರಿಯಲ್ಲ, JDU-ನಲ್ಲಿ ಇದ್ದದಾಗ, JDU BJP-ನ ಆಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ನನಗೆ ನೈತಿಕವಾಗಿ ಬೆಂಬಲ ವ್ಯಕ್ತ ಮಾಡಲಿಕ್ಕೋಸ್ಕರ ಬಂದಿದ್ರು. ಆಗ ಪಾಪ ನಮಗೂ ಅವರು ಬಹಳ ಸ್ನೇಹ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದೆ. ಬಟ್ ಈಗ ಬೇರೆ ಬೇರೆ ಪಾರ್ಟಿನಲ್ಲಿ ಇದೀವಲ್ಲ, ಇದು ಬಂದಿರೋದು ತಾಪತ್ರಯ. ಸೊ ಅವರು ಜಾಲಪ್ಪನವರು ಬಂದು ನನಗೆ ಒಳ್ಳೆ ಮಾತುಗಳನ್ನಾಡಿ ನನ್ನ ಬಗ್ಗೆ, ನನಗೆ ಮುಂದೆ ನೀನು ಮಾಡಬೇಕು, ಮತ್ತೆ ನೀನು ಮುಖ್ಯಮಂತ್ರಿ ಆಗಲೇಬೇಕು ಕಣಯ್ಯ, ನೀನು ಮುಖ್ಯಮಂತ್ರಿ ಆಗಬೇಕಾದ್ರೆ ನೀನು ಕಾಂಗ್ರೆಸ್ಗೆ ಬರಬೇಕಪ್ಪ, ಅಲ್ದೇವ್ರು ಆಗೋದಿಲ್ಲ ಅಂತ ಹೇಳಿದ್ರು. ಇಬ್ಬರು ಕಾರಣ ನಾನು ಕಾಂಗ್ರೆಸ್ಗೆ ಸೇರ್ಬೇಕಾದ್ರೆ. ಒಂದು ನಮ್ಮ ಈಗ ಇತ್ತೀಚೆಗೆ ಸತ್ತೋದ್ರಲ್ಲ ರಾಜ್ಯಸಭಾ ಮೆಂಬರು ಅಹಮದ್ ಪಟೇಲ್ ಅವರು ಮತ್ತೆ ಜಾಲಪ್ಪನವರು ಒಂದು ದೊಡ್ಡ ಪತ್ರನೇ ಬರೆದ್ಬಿಟ್ರು ಸೋನಿಯಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಳ್ಳಲೇಬೇಕು ಅಂತೇಳಿ ಒಂದು ದೊಡ್ಡ ಪತ್ರ ಬರೆದ್ರು. ಅವ್ರಿಗೆ ಆಗ MP ಆಗಿದ್ರು. ಆಮೇಲೆ ಅಹಮದ್ ಪಟೇಲ್ ಅವರು ಕರೆದು, ನೋಡಪ್ಪ ನೀವು ಅಹಿಂದ ಮಾಡ್ಕೊಂಡಿದ್ದೀರಿ, ನಾವು AIPJD ಅಂತ ಮಾಡ್ಕೊಂಡಿದ್ದೆ, ಇವ್ರ ತಂದೆಯವರು ಮಾಡಿದ್ರು AIPJD-ನ. ನಾವು ಬೊಮ್ಮಾಯಿಯವ್ರ ಹತ್ರಕ್ಕೆ ಹೋಗಿ ಅದನ್ನು ಕೊಡಿ ಅಂತ ಇಸ್ಕೊಂಡು ಅವ್ರನ್ನ AIPJD-ನ ನಾನು AIPJD ಮಾಡಿದ್ದೆ. ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆ ಬಂದಿತ್ತು. ಆಗ ಆ ಸಿಂಬಲ್ ನಿಲ್ಲಿಸಲಿಕ್ಕೆ ತಕಡಿ ಗುರ್ತು ತಕೊಂಡು ನಿಲ್ಲಿಸಿದ್ದೆ ನಾನು ಕೆಲವ್ರನ್ನ AIPJD ಪಾರ್ಟಿನಲ್ಲಿ. ಆಮೇಲೆ ನಾವು ಮಿಜರಬಲ್ ಆಗಿ ಸೋತೋ. ಆಮೇಲೆ ಕಾಂಗ್ರೆಸ್ ಸೇರ್ಕೋಬೇಕು ಅಂತೇಳಿ ಅಹಮದ್ ಪಟೇಲ್ ಹೇಳಿದ್ರು, ಜಾಲಪ್ಪನವರು ಕೂಡ ಒತ್ತಾಯ ಮಾಡಿದ್ರು. ಹಾಗಾಗಿ ನಾನು ಕಾಂಗ್ರೆಸ್ ಸೇರ್ಬೇಕಾಗಿ ಬಂತು. ನೀವು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನೀವು ಮುಖ್ಯಮಂತ್ರಿ ಆಗ್ಲೇಬೇಕು, ಅದನ್ನ ನಾನು ನೋಡ್ಲೇಬೇಕು, ನೀನು ಕಾಂಗ್ರೆಸ್ ಸೇರ್ಬೇಕು ಅಂತ ಜಾಲಪ್ಪನವರು ನನಗೆ ಅಡ್ವೈಸ್ ಮಾಡಿದ್ರು. ಆಮೇಲೆ ನಾನು ಕಾಂಗ್ರೆಸ್ಗೆ ಸೇರ್ಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಯಿತು. ಮುಖ್ಯಮಂತ್ರಿನೂ ಆದೆ. ಮುಖ್ಯಮಂತ್ರಿ ಆದಮೇಲೆ ಕನಿಷ್ಠ 3 ತಿಂಗಳಿಗೊಮ್ಮೆ ಅವ್ರ ಮನೆ ಕರೆಯೋರು, ಊಟ ಹಾಕೋರು, ಮತ್ತೆ ಅಡ್ವೈಸ್ ಮಾಡೋರು. ನನಗೆ ಒಳ್ಳೆ ಮಾರ್ಗದರ್ಶಕರಾಗಿದ್ದರು ಜಾಲಪ್ಪನವರು. ನೀನು ಮುಖ್ಯಮಂತ್ರಿಯಾಗಿ ಏನೇನು ಕೆಲಸ ಮಾಡಬೇಕು ಅಂತ ಹೇಳೋರು ಪಾಪ. ಅಂತ ಒಬ್ಬ ಹಿತೈಷಿ, ಪ್ರಾಮಾಣಿಕವಾದಂಥ ಹಿತೈಷಿ, ಮತ್ತೆ ಸ್ವಾಭಿಮಾನಿ ಅವರು. ಯಾವ ಕಾರಣಕ್ಕೂ ಕೂಡ ಸ್ವಾಭಿಮಾನ ರಾಜಿ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ತಿರ್ಲಿಲ್ಲ. ಬಹಳ ಅಪರೂಪ ಅಂತ ರಾಜಕಾರಣಿಗಳು ಸಿಕ್ಕದು. ಸ್ವಾಭಿಮಾನ ಮತ್ತೆ ಸಾಮಾಜಿಕ ನ್ಯಾಯದ ಪರ ಇದ್ದಂಥದ್ದು, ಬಡವರ ಪರ ಇದ್ದಂಥದ್ದು, ರೈತರ ಪರ ಇದ್ದಂಥದ್ದು ಅಂತ ವ್ಯಕ್ತಿ ಇವತ್ತು ಆ ಥರದವರು ರಾಜಕಾರಣದಲ್ಲಿ ಇಲ್ಲ ಅಂತ ಹೇಳಲ್ಲ, ಬಹಳ ಅಪರೂಪ, ಬಹಳ ವಿರಳ ಅಂತ ವ್ಯಕ್ತಿಗಳಿರೋದು. ಅಂತ ವ್ಯಕ್ತಿ ಇವತ್ತು ನಮ್ಮನ್ನ ಆಗಲಿದ್ದಾರೆ. ನೀವು ಯಾರು ನೋಡಿದ್ದೀರಾ? ಇವತ್ತು ಎಲ್ಲ ಅಧಿಕಾರಕ್ಕೆ ಬಂದ ತಕ್ಷಣ ಮನೆಯವರೆಲ್ಲ ಅಧಿಕಾರ ನಡೆಸಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರೆ ಒಂದು ದಿನ ಅವ್ರ ಮನೆಯವ್ರನ್ನ ಮನೇಲಿ ಬಂದು ಊಟ ಮಾಡ್ಕೊಂಡು ಹೋಗೋದಾಗಿತ್ತು ಅವ್ರ ಮನೆಗೆ ಬಂದು. ಆದ್ರೆ ಅಧಿಕಾರದ ಬಗ್ಗೆ, ಟ್ರಾನ್ಸ್ಫರ್ಗಳ ಬಗ್ಗೆ, ಇನ್ಯಾವುದೋ ಹೇಳೋದ್ರ ಬಗ್ಗೆ ಯಾವುದೂ ಇರ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಕಂಡ ತುಂಡವಾಗಿ ಅವ್ರ ಮನೆಯವ್ರಿಗೆ ಹೇಳ್ಬಿಟ್ಟಿದ್ರು. ಸೊ ಅಂತ ಒಬ್ಬ ಅಪರೂಪದ ರಾಜಕಾರಣಿ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರು ಬಹುಶಃ ಎಲ್ಲ ರಾಜಕಾರಣಿಗಳಿಗೂ
ಮಾರ್ಗದರ್ಶಕರು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ, ಆದರ್ಶ ಅಂತ ಅಂದ್ಕೊಂಡಿದ್ದೀನಿ. ಅಂಥ ವ್ಯಕ್ತಿ ಇವತ್ತು ತಮ್ಮ 97ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಈಗಾಗಲೇ ಹೇಳಿದ್ರಲ್ಲ, ಅವ್ರು ಎಷ್ಟು ಸ್ಟ್ರಾಂಗ್ ಮನುಷ್ಯ ಅಂತಂದ್ರೆ, ಆ 95ರಲ್ಲಿ ಕೊರೋನಾ ರೋಗ ಬಂದರೂ ಕೂಡ ಏನೂ ಆಗಿರ್ಲಿಲ್ಲ, ಬದುಕಿದ್ರು. 2 ಸಾರಿ ಬಂತು ಕೊರೋನಾ ರೋಗ. ಇದು ಆಪರೇಷನ್ ಆಯ್ತು, ಅವರಿಗೆ ಬ್ರೈನ್ ಬ್ಲಡ್ ಕ್ಲಾಟ್ ಆಗಿ ಆಪರೇಷನ್ ಆಯ್ತು, ಆಗ್ಲೂ ಬದುಕಿದ್ರು. ಆದರೆ ಕೊನೆಯಲ್ಲಿ ಆ ಏಜ್ ಫ್ಯಾಕ್ಟ್ರು, ಏಜ್ ರಿಲೇಟೆಡ್ ಡಿಸೀಸ್ಗಳು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ನಾನು ಕೋಮಾದಲ್ಲಿದ್ದಾಗಲೂ ಹೋಗಿದ್ದೆ ನೋಡಲಿಕ್ಕೆ. ನಿನ್ನೆ ಭಾನುವಾರ ಅಲ್ಲ, ಅದ್ರ ಹಿಂದಿನ ಭಾನುವಾರ ಹೋಗಿದ್ದೆ ಕೋಲಾರಕ್ಕೆ. ಅಷ್ಟೊತ್ತಿಗೆ ನಾನು ಕೂಗಿದೆ, ಜಲಪ್ನವರೇ ಅಂತ ಬಹಳ ಗಟ್ಟಿ ಧ್ವನಿಯಿಂದ ಕೂಗಿದೆ. ಕಣ್ಣು ಬಿಟ್ಟರು ಮಾತಾಡೋಕ್ಕಾಗಲಿಲ್ಲ. ಅಂತ ಒಬ್ಬ ಬಹಳ ನನಗೆ ಆತ್ಮೀಯರಾಗಿದ್ದಂಥವ್ರು, ಹಿತೈಷಿಯಾಗಿದ್ದಂಥವ್ರು, ನನಗೆ ಮಾರ್ಗದರ್ಶನ ಮಾಡ್ತಿದ್ದಂಥವ್ರು, ಅವರು ನಮ್ಮನ್ನಾಗಿದ್ದಾರೆ. ನನಗೆ ವೈಯಕ್ತಿಕವಾಗಿ ಬಹಳ ನಷ್ಟ ಆಗಿದೆ. ಮತ್ತೆ ಕರ್ನಾಟಕದ ರಾಜಕಾರಣದಲ್ಲಿ ದೊಡ್ಡ ನಷ್ಟ ಆಗಿದೆ. ಅಂಥವ್ರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವರು, ದೊಡ್ಡ ಕುಟುಂಬ, 100 ಜನ ಇರಬೇಕು ಅವ್ರ ಕುಟುಂಬದವರು, ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ. ಅವರೆಲ್ಲರಿಗೂ ಕೂಡ ಅವ್ರ ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದಿಸಿ ನಾನು ಮಾತಾಡ್ತೀನಿ. ಶ್ರೀಯುತ ಮಾಧುಸ್ವಾಮಿ ಅವರು. ಸನ್ಮಾನ್ಯ ಜಾಲಪ್ಪನವರು ನಮ್ಮನ್ನೆಲ್ಲ ಅಗಲೋಗಿರೋದು